ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಫಾಲ್ ಆ್ಯಂಡ್ ಪಾರ್ಷಿಯಲ್ ರಿಕವರಿ ಫಾರ್ IT ಸ್ಟಾಕ್ಸ್. ಇವತ್ತು ಮಾರ್ಕೆಟ್ಸ್ ಓಪನ್ ಆಗುವಾಗ IT ಸ್ಟಾಕ್ಸ್ ಎಲ್ಲ 4-5% ಬಿತ್ತು. ಆದರೆ ಫೈನಲಿ ಕ್ಲೋಸಿಂಗ್ ಟೈಮಲ್ಲಿ ರಿಕವರಿಯಾಗಿ ನಿಫ್ಟಿ IT ಇಂಡೆಕ್ಸು ಬರೀ 1.5% ಡೌನು. ವೀಕ್ಲಿ ಬೇಸಿಸಲ್ಲಿ ನೋಡಿದರೆ ನಿಫ್ಟಿ IT ಇಂಡೆಕ್ಸು 8%ಗಿಂತ ಜಾಸ್ತಿ ಡೌನ್ ಆಗಿತ್ತು. ಹಾಗೂ ಏನು ಒಂದು ಅನ್ಸರ್ಟನಿಟಿ ಇದೆ ಅಂದರೆ, ಸದ್ಯಕ್ಕೆ IT ಸ್ಟಾಕ್ಸು ಬೀಳ್ತಾ ಇರೋದು ಒಂದು ಟೆಂಪ್ರರಿ ಫಾಲಾ ಅಥವಾ ಪರ್ಮನೆಂಟಾಗಿ ಅವರ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗ್ತಾರೋ AI ಸಾಫ್ಟ್ವೇರ್ಸು ಅಥವಾ AI ಪ್ರೋಗ್ರಾಮ್ಸ್ ಏನೋ ಬರ್ತಾ ಇದೆಯಾ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಅಕಸ್ಮಾತ್ ಟೆಂಪ್ರರಿ ಪ್ರಾಬ್ಲಮ್ ಇದ್ದರೆ ಮತ್ತೆ ಕೆಲವು ತಿಂಗಳಾದಮೇಲೆ ರಿಕವರ್ ಆಗ್ಬೋದು ಸ್ಟಾಕ್ಸು, ಅಥವಾ ಇದು ಅಕಸ್ಮಾತ್ ಅವರ ಬಿಸ್ನೆಸ್ಸಿಗೆ ಪರ್ಮನೆಂಟಾಗಿ ಇಂಪ್ಯಾಕ್ಟ್ ಆದರೆ ಆವಾಗ ಈ IT ಕಂಪ್ನೀಸ್ ಸ್ಟಾಕ್ಸು ಸುಮಾರು ವರ್ಷ ಸ್ಟ್ರಗಲ್ ಆಗ್ಬೋದು. ನ್ಯೂಸ್ ನಂಬರ್ 2, ರೇಸರ್ ಪೇ ಪ್ರಿಪೇರಿಂಗ್ ಫಾರ್ IPO. ರೇಸರ್ ಪೇ ಅಂತ ಫೇಮಸ್ ಕಂಪ್ನಿ, ಈ ಪೇಮೆಂಟ್ಸ್ ಗೇಟ್ವೇ ಪ್ರೊವೈಡರ್ ಅದು. ಅವರು 4 ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸನ್ನು ಅಪ್ರೂವ್ ಮಾಡಿದ್ದಾರೆ ಅವರ IPOಗೆ ಅಡ್ವೈಸ್ ಮಾಡಲಿಕ್ಕೆ. ಆಕ್ಸಿಸ್ ಕ್ಯಾಪಿಟಲ್, ಕೋಟಕ್ ಮಹೀಂದ್ರ ಕ್ಯಾಪಿಟಲ್, JP ಮಾರ್ಗನ್ ಹಾಗೂ ಸಿಟಿ ಅವರ IPO ಅಡ್ವೈಸರ್ಸ್ ಆಗಿ ನೇಮ್ ಮಾಡಿದ್ದಾರೆ. ಹಾಗೂ ರೇಸರ್ ಪೇ ಸ್ಟಾರ್ಟ್ ಆಗಿದ್ದು 2014ನಲ್ಲಿ. ಸದ್ಯಕ್ಕೆ ಅವರ ರೆವೆನ್ಯೂಸು 3,900 ಕೋಟಿ ಪರ್ ಆ್ಯನಮ್. ಇದು ಒನ್ ಆಫ್ ದ ಓನ್ಲಿ payment solutions company in India which provides payment solutions through credit card, debit card, net banking, UPI, popular wallets ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ನ್ಯೂಸ್ ನಂಬರ್ 3, ರಿಲಯನ್ಸ್ ಗೆಟ್ಸ್ ಜನರಲ್ ಲೈಸೆನ್ಸ್ ಫ್ರಮ್ USA. ಯುನೈಟೆಡ್ ಸ್ಟೇಟ್ಸ್ ಗೌರ್ಮೆಂಟ್ ಅವರು ಜನರಲ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸಿಗೆ. ವೆನ್ಸುವೆಲಿಯನ್ ಆಯಿಲನ್ನು ರಿಫೈನ್ ಮಾಡಿ ಡೈರೆಕ್ಟಾಗಿ ಅದನ್ನು ಸೇಲ್ ಮಾಡಲಿಕ್ಕೆ. ಆ ಜನರಲ್ ಲೈಸೆನ್ಸು ಆಥರೈಸ್ ಏನು ಮಾಡುತ್ತೆ ಅಂದರೆ, ಪರ್ಚೇಸ್ ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು ಹಾಗೂ ವೆನ್ಸುವೆಲನ್ ಆಯಿಲನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಿ ರಿಫೈನ್ ಮಾಡೋದಕ್ಕೆ. ಈ ತಿಂಗಳು ಬಿಗಿನಿಂಗಲ್ಲಿ ರಿಲಯನ್ಸ್ ಅವರು 2 ಮಿಲಿಯನ್ ಬ್ಯಾರಲ್ಸ್ ಆಫ್ ವೆನ್ಸುವೆಲನ್ ಆಯಿಲು ಪರ್ಚೇಸ್ ಮಾಡಿದರು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾ ವಿಕ್ಸು ಇವತ್ತು 13% ಸಡನ್ನಾಗಿ ಜಂಪ್ ಆಯಿತು. 13.29 ಕ್ಲೋಸ್ ಆಗಿದೆ ಇವತ್ತು. ನಿನ್ನೆ ಬರೀ 11.72 ಇತ್ತು. ಮಾರ್ಕೆಟ್ಸು ಬೀಳ್ತಾ ಇದ್ದಾಗೆ ಈ ಫಿಯರ್ ಇಂಡೆಕ್ಸ್ ಅಂತ ಏನು ಕರಿತೀವಿ ಇಂಡಿಯಾ ವಿಕ್ಸು, ಅದು ಜಾಸ್ತಿ ಆಗ್ತಾ ಇರುತ್ತೆ. ಫ್ಲಿಪ್ಕಾರ್ಟ್ ಕಂಪ್ನಿಯವರು ನಮೀಬಿಯಾ ಕ್ರಿಕೆಟ್ ಟೀಮಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೂ ಆ ಅಮೌಂಟ್ ಕೊಟ್ಟಿದ್ದು ಸ್ಪಾನ್ಸರ್ಶಿಪ್ಪಿಗೆ ಬರೀ 1 ಕೋಟಿ. ಅಕಸ್ಮಾತು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಸ್ಪಾನ್ಸರ್ ಮಾಡಬೇಕಾಗಿದ್ರೆ ತುಂಬ ದೊಡ್ಡ ಅಮೌಂಟ್ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ನೀವು ಕೇಳ್ಬೋದು, ಅದು ಯಾಕೆ ನಮೀಬಿಯಾ ಟೀಮನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಯಾಕೆ ಸ್ಪಾನ್ಸರ್ ಮಾಡ್ತಾ ಇಲ್ಲ ಅಂತ. ಇಂಡಿಯನ್ ಕ್ರಿಕೆಟ್ ಟೀಮನ್ನು ಸ್ಪಾನ್ಸರ್ ಮಾಡಲಿಕ್ಕೆ ತುಂಬ ದೊಡ್ಡ ಅಮೌಂಟ್ ಕೊಡಬೇಕು. ಆದರೆ ಅಕಸ್ಮಾತ್ ನಮೀಬಿಯಾ ಟೀಮ್ ಸ್ಪಾನ್ಸರ್ ಮಾಡಿದ್ರು ಇಂಡಿಯನ್ಸ್ ಅಂತ ನೋಡ್ತಾರೆ ಕ್ರಿಕೆಟನ್ನು. ಆವಾಗ ನೋಡುವಾಗ ಫ್ಲಿಪ್ಕಾರ್ಟ್ ಅಂತ ಹೆಸರು ನೋಡ್ತಾರೆ, ಅವ್ರಿಗೊಂದು ಅಡ್ವರ್ಟೈಸ್ಮೆಂಟ್ ಆಯಿತು, ಅಷ್ಟೇ ಸಾಕು. ಇಂಡಿಯನ್ ಟೀಮ್ ಮೇಲೆ ಯಾಕೆ ಹೆಸರು ಬರಬೇಕು ಅಂತ ಈ ಯೋಚನೆಯಲ್ಲಿ ಆ ನಮೀಬಿಯಾ ಟೀಮನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 336 ಪಾಯಿಂಟ್ಸ್ ಡೌನು, 25,471 ಕ್ಲೋಸ್ ಆಯಿತು, 1.3% ಡೌನು. ಸೆನ್ಸೆಕ್ಸು 1,048 ಪಾಯಿಂಟ್ಸ್ ಡೌನು, 82,627 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು, ಓಪನಿಂಗಲ್ಲೇ ತುಂಬ ವೀಕ್ ಆಗಿತ್ತು, ಮತ್ತು ಕ್ಲೋಸಿಂಗು ಆಲ್ಮೋಸ್ಟ್ ಲೋಯೆಸ್ಟ್ ಲೆವೆಲ್ ಆಫ್ ದ ಡೇ ಹತ್ರನೇ ಏನಾಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಫೈನಾನ್ಸ್ 2.57% ಅಪ್ಪು, ಐಷರ್ ಮೋಟರ್ಸ್ 1.54% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 0.6% ಅಪ್ಪು. ಟಾಪ್ ಲೂಸರ್ಸು ಹಿಂಡಾಲ್ಕೋ 5.74% ಡೌನು, HUL 4.34% ಡೌನು, ಇಟರ್ನಲ್ 4.3% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HAL 1.29% ಅಪ್ಪು, ಹ್ಯಾವೆಲ್ಸ್ 0.25% ಅಪ್ಪು, ಹ್ಯುಂಡೈ ಮೋಟರ್ಸ್ 0.09% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪವರ್ 6.6% ಡೌನು, ಹಿಂದೂಸ್ತಾನ್ ಜಿಂಕ್ 4.95% ಡೌನು, ಅದಾನಿ ಗ್ರೀನ್ ಎನರ್ಜಿ 4.73% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 637 ಸ್ಟಾಕ್ಸು, ಕಮ್ಮಿ ಆಗಿದ್ದು 2,272 ಸ್ಟಾಕ್ಸು, 22% ಅಪ್ಪು, 78% ಡೌನು. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 108 ಕೋಟಿ ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 277 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,578 per ಗ್ರಾಮು, ಸಿಲ್ವರ್ 280 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 90.64 rupees, €1 107.5 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. L&T 52-week high 4,199, closing 4,174. Point number 9, stocks near 52-week low. Wipro 52-week low 209,
closing price 214. TCS 2585 52-week low, closing price 2692. Infosys 1281 52-week low, closing 1369. Point number 10, global cues today. Hong Kong markets 1.79% down, Japan 1.18% down, Germany 0.01% up, France 0.49% down, UK 0.17% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 2.05% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.